ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ, ರಾಯ್ಬರೇಲಿಯ ಸಂಸದ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಎಂಬ ಆರೋಪದ ಮೇಲೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಅಲಹಾಬಾದ್ ಹೈಕೋರ್ಟ್ ರಾಯ್ಬರೇಲಿ ಪೊಲೀಸರಿಗೆ ಆದೇಶವನ್ನು ನೀಡಿದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಮತ್ತು ವಕೀಲ ವಿಘ್ನೇಶ್ ಶಿಶಿರ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಸುದೀರ್ಘ ವಿಚಾರಣೆಯನ್ನು ನಡೆಸಿದ ನಂತರ ಪುರಸ್ಕರಿಸಿ ಈ ತೀರ್ಪನ್ನ ಕೋರ್ಟ್ ನೀಡಿದೆ. ಭಾರತದಲ್ಲಿ ದ್ವಿಪೌರತ್ವ ಹೊಂದಲು ಅವಕಾಶ ಇಲ್ಲದ ಕಾರಣ ಈ ಪ್ರಕರಣ ಈಗ ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದು, ರಾಯ್ಬರೇಲಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಬೇಕು, ಹಾಗೆಯೇ ಕೇಂದ್ರೀಯ ತನಿಖಾ ದಳದ ಮೂಲಕ ತನಿಖೆ ನಡೆಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠ ಆದೇಶವನ್ನು ಮಾಡಿದೆ. ಏನಿದು ರಾಹುಲ್ ಗಾಂಧಿ ದ್ವಿಪೌರತ್ವ ಪ್ರಕರಣ? ರಾಹುಲ್ ಗಾಂಧಿ ಅವರು 2002ರಲ್ಲಿ ಬ್ಯಾಕ್ ಆಪ್ಸ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸಿದರು. ಈ ಕಂಪನಿಗೆ ಆ ಸಮಯದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ನಿರ್ದೇಶಕರಾಗಿದ್ದರು. 2003ರಲ್ಲಿ ಈ ಬ್ಯಾಕ್ ಆಪ್ಸ್ ಲಿಮಿಟೆಡ್ ಕಂಪನಿಯನ್ನ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ನಿನಲ್ಲೂ ಇನ್ಕಾರ್ಪೊರೇಟ್ ಮಾಡಿ ರಾಹುಲ್ ಗಾಂಧಿ ಜೊತೆಗೆ ಆಲ್ರಿಕ್ ಮೆಕ್ನೈಟ್ ಎಂಬಾತ ಪಾಲುದಾರರಾಗ್ತಾರೆ. ಯುಕೆಯ ಕಂಪನಿಯಲ್ಲಿ ಆಲ್ರಿಕ್ 35% ಶೇರ್ಗಳನ್ನು ಹೊಂದಿದ್ರು. ಉಳಿದ 65% ಶೇರ್ಗಳನ್ನು ರಾಹುಲ್ ಗಾಂಧಿ ಅವರೇ ಹೊಂದಿದ್ರು. ಭಾರತದಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಅವರು 83% ಶೇರ್ಗಳನ್ನು ಹೊಂದಿದರು. ಇದನ್ನು 2004ರ ಲೋಕಸಭಾ ಚುನಾವಣೆಯ ಸಂದರ್ಭ ತಮ್ಮ ನಾಮಪತ್ರದಲ್ಲೂ ಉಲ್ಲೇಖ ಮಾಡಿದರು. 2006ರಲ್ಲಿ ಯುಕೆಯ ಬ್ಯಾಕ್ ಆಪ್ಸ್ ಕಂಪನಿಯ ಆನ್ಯುವಲ್ ರಿಟರ್ನ್ಸ್ ಅನ್ನು ಸಲ್ಲಿಸುವಂತಹ ಪ್ರತಿಯಲ್ಲಿ ರಾಹುಲ್ ಗಾಂಧಿ ಅವರ ನ್ಯಾಷನಾಲಿಟಿ ಬ್ರಿಟಿಷ್ ಅಂತ ಉಲ್ಲೇಖವಾಗಿದ್ದು, ಇದೇ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಡುವ ಅಂಶ ಆಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಯುಕೆಯ ಚುನಾವಣೆಯಲ್ಲಿ ಮತದಾನವನ್ನು ಕೂಡ ಮಾಡಿದ್ದಾರೆ ಅಂತ ವಿಘ್ನೇಶ್ ಶಿಶಿರ್ ಅವರು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಗೌಪ್ಯ ಇಮೇಲ್ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 2009ರಲ್ಲಿ ರಾಹುಲ್ ಗಾಂಧಿ ಅವರು ಭಾರತದ ಮತ್ತು ಯುಕೆಯ ಎರಡೂ ಕಂಪನಿಗಳಿಂದ ಹೊರಬಂದಿದ್ದು, ಅನಂತರ ಎರಡೂ ಕಂಪನಿಗಳನ್ನು ಕೂಡ ವಿಸರ್ಜಿಸಲಾಯಿತು. 2013ರಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಯುಕೆಯ ಪಾಲುದಾರನಾಗಿದ್ದಂತಹ ಆಲ್ರಿಕ್ ಮೆಕ್ನೈಟ್ ನಿರ್ದೇಶಕನಾಗಿದ್ದಂತಹ ಯುಕೆಯ ಒಂದು ಕಂಪನಿಯ ಜೊತೆಗೆ ಭಾರತವು ರಕ್ಷಣಾ ಆಫ್ಸೆಟ್ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುತ್ತೆ. 2024ರಲ್ಲಿ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ವಿರುದ್ಧ ಮೊದಲ ಬಾರಿ ಪಿಟಿಷನ್ ಸಲ್ಲಿಸಿದ್ದಂತಹ ವಿಘ್ನೇಶ್ ಶಿಶಿರ್ 2025ರಲ್ಲಿ ಮತ್ತೆ ರಾಯ್ಬರೇಲಿಯ ಎಂಪಿಎಂಎಲ್ಎ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತೆ ಕಂಪ್ಲೇಂಟ್ ಕೊಟ್ಟಿದ್ರು. ಡಿಸೆಂಬರ್ 17, 2025ರಂದು ರಾಯ್ಬರೇಲಿ ಕೋರ್ಟ್ ಲಕ್ನೋ ವಿಶೇಷ ಎಂಪಿಎಂಎಲ್ಎ ಕೋರ್ಟ್ಗೆ ಈ ಅರ್ಜಿಯನ್ನು ವರ್ಗಾವಣೆ ಮಾಡಿತ್ತು. ಜನವರಿ 28, 2026ರಂದು ಲಕ್ನೋನ ಎಂಪಿಎಂಎಲ್ಎ ಕೋರ್ಟ್ ಈ ಅರ್ಜಿಯನ್ನು ತಿರಸ್ಕರಿಸಿತ್ತು. ಅನಂತರ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ವಿಘ್ನೇಶ್ ಹೈಕೋರ್ಟ್ನಲ್ಲಿ ತನ್ನಲ್ಲಿದ್ದಂತಹ ಎಲ್ಲ ಮಹತ್ವದ ದಾಖಲೆಗಳನ್ನು ಸಲ್ಲಿಸಿ ಇದೀಗ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಾಗುವಂತೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಯುಕೆಯ ಚುನಾವಣೆಯಲ್ಲಿ ಭಾಗಿಯಾದ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಂತ ವರದಿಯಾಗಿದೆ. ದ್ವಿಪೌರತ್ವ ಸಾಬೀತಾದರೆ ಏನಾಗುತ್ತೆ? ಭಾರತದಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಸಾಬೀತಾದರೆ ಭಾರತದ ಸಂವಿಧಾನದ 9ನೇ ವಿಧಿಯ ಪ್ರಕಾರ ಭಾರತದ ಪೌರತ್ವವನ್ನು ಕಳೆದುಕೊಳ್ಳಲಿದ್ದಾರೆ. ಜೊತೆಗೆ ಲೋಕಸಭೆಯ ಸದಸ್ಯತ್ವವೂ ಕೂಡ ಅನೂರ್ಜಿತಗೊಳ್ಳುತ್ತದೆ. ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಕೂಡ ರದ್ದಾಗಲಿಕ್ಕಿದೆ. ಭವಿಷ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವನ್ನು ಕೂಡ ಕಳೆದುಕೊಳ್ತಾರೆ. ಭಾರತೀಯ ಪಾಸ್ಪೋರ್ಟ್ ಕೂಡ ಅನರ್ಹವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.